ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಮಹಾಭಾರತ 2024 NDA ವರ್ಸಸ್ INDIA. ಯಾವ್ಯಾವ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಫೈನಲ್ ಆಗಿದೆ. ಯಾವ್ಯಾವ ಕದನದ ನೇತೃತ್ವ ಯಾರ್ಯಾರಿಗೆ ಅನ್ನೋದು ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗಬೇಕು. ಈ ಮಧ್ಯದಲ್ಲಿ ರಿಸಲ್ಟ್ ಏನಾಗಬಹುದು, ಇನ್ನೇನು ನಾಳೆ ನಾಡಿದ್ರಲ್ಲಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಏನಾಗಬಹುದು ಅನ್ನೋ ಚರ್ಚೆ ಹೋದಲ್ಲಿ ಬಂದಲ್ಲಿ ಮಹಾಭಾರತ 2024 ಅನ್ನುವ ವಿಶೇಷ ಸರಣಿ ಕಾರ್ಯಕ್ರಮವೊಂದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗಾಗಿ ತೆಗೆದುಕೊಂಡು ಬಂದಿದೆ. ಎಲೆಕ್ಷನ್ನು ಅಂದರೆ ಕೆಮಿಸ್ಟ್ರಿ ಅಂತ ಕೆಲವರು ಅಂತಾರೆ, ಮ್ಯಾಥಮೆಟಿಕ್ಸು ಅಂತ ಇನ್ನು ಕೆಲವರು ಅಂತಾರೆ. ಎರಡೂ ಪೂರ್ತಿಯಾಗಿ ತಪ್ಪು ಅಲ್ಲ, ಎರಡೂ ಪೂರ್ತಿಯಾಗಿ ಸರಿಯೂ ಅಲ್ಲ. ಎರಡನ್ನೂ ಅರ್ಥ ಮಾಡಿಕೊಂಡಾಗ ಫಲಿತಾಂಶ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅನ್ನೋ ತಿಳುವಳಿಕೆ ಬರುತ್ತೆ. ಈ ಎಲೆಕ್ಷನ್ನಲ್ಲಿ ತುಂಬಾ ಕುತೂಹಲ ಇರುವಂಥದ್ದು ಅನೇಕ ಸಂದರ್ಭದಲ್ಲಿ ಸರ್ವೆಗಳು ಏನು ಹೇಳ್ತವೆ, ಸರ್ವೆಗಳೇನು. ಇವತ್ತಿನ ಮಹಾಭಾರತ 2024ರಲ್ಲಿ ನಂಬರ್ಗಳ ಮೇಲೆ ಮಾತಾಡ್ತೀವಿ. 2014 ಏನಾಗಿತ್ತು, 2019 ಏನಾಗಿತ್ತು, 2024 ಏನಾಗತ್ತೆ ಅನ್ನುವ ವಿಷಯದಲ್ಲಿ ಸರ್ವೆಗಳು ಏನು ಹೇಳ್ತಾ ಇದ್ದಾವೆ. ಮೋದಿ ಗ್ಯಾರಂಟಿ ವರ್ಸಸ್ ವಿಪಕ್ಷಗಳ ಗ್ಯಾರಂಟಿ. ಅಬ್ ಕಿ ಬಾರ್ 400 ಪಾರ್ ಅಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. NDA ಮೈತ್ರಿಕೂಟ 400 ದಾಟಬೇಕು. ಬಿಜೆಪಿ ಏಕಾಂಗಿಯಾಗಿ 370 ಸ್ಥಾನಗಳನ್ನು ಗಳಿಸಬೇಕು ಅಂತ ಚುನಾವಣೆಗೆ ಹೊರಟಿದ್ದಾರೆ. ಇನ್ನೊಂದು ಕಡೆ INDIA ಮೈತ್ರಿಕೂಟ ರಚನೆಗೊಂಡಿದೆ. 27 ಪಕ್ಷಗಳಿದ್ದಾವೆ. ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರದಂತೆ ತಡೆದರೂ ಕೂಡ INDIA ಎದ್ದು ದೊಡ್ಡ ಸಾಧನೆ ಅನ್ನುವ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಅನೇಕ ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದಿದ್ದಾವೆ. ಬಹುತೇಕ ಅಲ್ಲ, ಎಲ್ಲ ಸರ್ವೆಗಳು ಇನ್ನೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಅಂತಿದೆ. ಇನ್ನೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಮತ್ತು ಇನ್ನೊಮ್ಮೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತಾರೆ ಅಂತ ಎಲ್ಲ ಸರ್ವೆಗಳು ಭವಿಷ್ಯ ನುಡಿತಾ ಇವೆ. ಏಕಾಂಗಿಯಾಗಿ ಈ ಸಲ 100 ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯನಾ? ನೆನಪಿಟ್ಕೊಳ್ಳಿ, ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅಂದ್ರೆ ಕಾಂಗ್ರೆಸ್ 130ರ ಗಡಿಯನ್ನು ದಾಟಬೇಕು. ಅದರ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಬಿಜೆಪಿ 370ನ್ನು ಏಕಾಂಗಿಯಾಗಿ ತಲುಪಬೇಕು ಅಂತ ಹೇಳ್ತಾ ಇದೆಯಲ್ಲ, ಅದರ ಸಾಧ್ಯತೆಗಳಿದೆಯಾ? ಅನೇಕ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ, ಬಿಜೆಪಿ ಏಕಾಂಗಿಯಾಗಿ 370ರ ಗಡಿಯನ್ನು ದಾಟುವ ಕನಸು ನನಸಾಗಬೇಕು ಅಂದರೆ ಭಾರತದ ಪೂರ್ವ ರಾಜ್ಯಗಳು ಮತ್ತು ದಕ್ಷಿಣ ರಾಜ್ಯಗಳಲ್ಲಿ ಅದರ ಪರ್ಫಾರ್ಮೆನ್ಸ್ ಕನ್ಸಿಡರೇಬಲಿ ಜಾಸ್ತಿ ಆಗಬೇಕು. ಆ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಹೌದು ಅನ್ನೋದಾದರೆ ಲಾಜಿಕ್ ಏನಿದೆ, ಯಾಕೆ ಜಾಸ್ತಿ ಆಗುತ್ತೆ?
ಬಿಜೆಪಿಯನ್ನು ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅನ್ನುವ ಕಾಂಗ್ರೆಸ್ನ ಕನಸು ಈಡೇರಬೇಕು ಅಂದರೆ ಸದ್ಯಕ್ಕೆ 52 ಕ್ಷೇತ್ರಗಳಲ್ಲಿರುವ ಕಾಂಗ್ರೆಸ್, 52 ಕ್ಷೇತ್ರಗಳಲ್ಲಿ ಗೆದ್ದಿರುವ ಕಾಂಗ್ರೆಸ್ 130 ತನಕ ದಾಟಬೇಕು. ಆ ವಾತಾವರಣ ಇದೆಯಾ? ವಾತಾವರಣ ಇದೆಯಾ ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷದ ಪರ್ಫಾರ್ಮೆನ್ಸ್ ಮೇಲಿರುತ್ತೆ, ಕೆಳಗಿಳಿಯುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇದುವರೆಗೂ ಬಂದಿರುವ ಸರ್ವೆಗಳು ಏನು ಹೇಳ್ತಾ ಇದೆ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಕ್ಸಿಸ್ಟಿಂಗ್ ನಂಬರ್ಸ್ ಒಂದ್ಸಲ ಕೊಡೋಣ. ಹಾಲಿ ನಂಬರ್ಸ್ ಏನು? ಮಹಾಭಾರತ 2024ರಲ್ಲಿ ಒಂದು ಸಲ ಸದ್ಯದ ಸಂಖ್ಯೆಗಳನ್ನು ತೋರಿಸ್ತಾ ಇದ್ದೀವಿ. 2014ರಿಂದ ಶುರುವಾಗಿರುವಂಥದ್ದು ಈ ಮೋದಿ ಮೇನಿಯಾ. ಅದರ ನಂತರ ರಿಸಲ್ಟ್ಗಳು ಏನೇನಾಗಿದೆ ಒಂದ್ಸಲ ನೋಡಿ. 2014ರ ರಿಸಲ್ಟ್ ಇದೆ. ಬಿಜೆಪಿಯ ಘೋಷಣೆ 2014ರ ಚುನಾವಣೆಯಲ್ಲಿ ಮಿಷನ್ 272 ಅಂತಿತ್ತು. ಮಿಷನ್ 272 543 ಲೋಕಸಭಾ ಕ್ಷೇತ್ರಗಳಿದ್ದಾವೆ ದೇಶದಲ್ಲಿ. ಒಟ್ಟು 543. ಅದರಲ್ಲಿ 272 ಗೆದ್ದವರು ಬಹುಮತ ಪಡೀತಾರೆ. 272 ಮ್ಯಾಜಿಕ್ ನಂಬರ್. ಒಂದು ಪಕ್ಷ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವುದಕ್ಕೆ 272 ಸ್ಥಾನಗಳನ್ನು ಗಳಿಸಬೇಕು. 2014ರ ಚುನಾವಣೆಯಲ್ಲಿ ಬಿಜೆಪಿಯ ಘೋಷವಾಕ್ಯ ಮಿಷನ್ 272 ಆಗಿತ್ತು. ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಬೇಕು. ಆಗಿನ ಪಾಲಿಗೆ ಅದು ದೊಡ್ಡ ಕನಸು. ದೊಡ್ಡ ಕನಸು. ಹೆಚ್ಚು ಕಡಿಮೆ 30 ವರ್ಷಗಳಿಂದ ಭಾರತದಲ್ಲಿ ಒಂದು ಪಕ್ಷ ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಒಂದು ಪಕ್ಷ ಏಕಾಂಗಿಯಾಗಿ ಅಧಿಕಾರ. ರಾಜೀವ್ ಗಾಂಧಿಯವರ ಕಗ್ಗೊಲೆ ನಡೆಯಿತು ಶ್ರೀಪೆರಂಬದೂರು, ತಮಿಳುನಾಡು. ಅದಾದ ನಂತರ ಒಂದು ಅಲ್ಪಮತದ ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲಿ ರಚನೆ ಆಗುತ್ತೆ. ಪಿ ವಿ ನರಸಿಂಹರಾವ್ ಪ್ರಧಾನಿ ಆಗ್ತಾರೆ. ಆವಾಗಲೂ ಕೂಡ ಕಾಂಗ್ರೆಸ್ಸಿಗೆ ಬಹುಮತ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಚುನಾವಣೆಗಳು ನಡೀತಾ ಇರ್ತವೆ. ರಾಜೀವ್ ಗಾಂಧಿಯವರ ಹತ್ಯೆಯಾಗುವುದಕ್ಕಿಂತ ಮೊದಲು ಎಲ್ಲೆಲ್ಲಿ ಮತದಾನ ಆಗಿತ್ತೋ ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು. ಅವರ ಹತ್ಯೆಯ ನಂತರ ನಡೆದಂಥ ಮತದಾನ ಎಲ್ಲೆಲ್ಲ ಆಯ್ತಲ್ಲ ಅಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆದ್ದರಿಂದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂತು. 30 ವರ್ಷಗಳಿಂದ ಯಾವ ಪಕ್ಷವೂ ಏಕಾಂಗಿಯಾಗಿ ಮೆಜಾರಿಟಿಯನ್ನು ಪಡೆದಿರಲಿಲ್ಲ. ಆದ್ದರಿಂದ ಆ ಸಂದರ್ಭದಲ್ಲಿ 272 ದೊಡ್ಡ ಟಾರ್ಗೆಟ್ ಆಗಿತ್ತು. ಆ ಟಾರ್ಗೆಟ್ ಅನ್ನು ಬಿಜೆಪಿ ಫಿಕ್ಸ್ ಮಾಡಿಕೊಂಡಿತ್ತು. ಟಾರ್ಗೆಟ್ 272 ಆದರೆ ಗೆದ್ದಿದ್ದು 282. 282 ಬಿಜೆಪಿ ಅವರು ಗೆದ್ರು. 2009ರ ಚುನಾವಣೆಗೆ ಹೋಲಿಸಿದರೆ ಬಿಜೆಪಿ ಏಕಾಂಗಿಯಾಗಿ 166 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಪಡ್ಕೊಂಡಿತ್ತು. 166 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಪಡ್ಕೊಂಡು 282 ಸ್ಥಾನಗಳನ್ನು ಪಡೆದು 30 ವರ್ಷಗಳ ನಂತರ ಒಂದು ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಆಗಲೂ ಕೂಡ ಅವರ ವೋಟ್ ಶೇರ್ ಇದ್ದದ್ದು 31%. 2009ಕ್ಕೆ ಹೋಲಿಸಿದರೆ 12% ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿದೆ. ಕಾಂಗ್ರೆಸ್ ತನ್ನ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಸ್ಥಾನಗಳನ್ನು ಗಳಿಸಿದ್ದು ಇದೇ ಚುನಾವಣೆಯಲ್ಲಿ. 2014ರ ಚುನಾವಣೆಯಲ್ಲಿ 44ಕ್ಕೆ ಬಂತು. 2009ರ ಎಲೆಕ್ಷನ್ ಅನ್ನು ಹೋಲಿಸಿದರೆ 162 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳ್ಕೊಂಡಿತ್ತು. 162. ಅವರ ವೋಟ್ ಶೇರ್ 19ಕ್ಕೆ ಬಂದು ನಿಂತಿತ್ತು. 2009ರಲ್ಲಿ ಅದು 29% ಇತ್ತು. 29% ಇದ್ದಿದ್ದು 19%. 10% ವೋಟ್ ಶೇರನ್ನು ಕಾಂಗ್ರೆಸ್ ಕಳ್ಕೊಂತು. ಆ 10% ನೇರವಾಗಿ ಬಿಜೆಪಿಗೆ ಹೋಗಿತ್ತು. ಇತರೆ 3% ಕಳ್ಕೊಂಡಿದ್ರು, ಅದರಲ್ಲಿ 2% ನೇರವಾಗಿ ಬಿಜೆಪಿಗೆ ಹೋಗಿತ್ತು. ಬಿಜೆಪಿಯ 12% ವೋಟ್ ಶೇರ್ ಜಾಸ್ತಿ ಆಗಿತ್ತು. ನೋಡಿ, ಬಿಜೆಪಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಉಳಿದ ಪಕ್ಷಗಳು 217 ಸ್ಥಾನಗಳಲ್ಲಿ ಗೆದ್ವು. ಕಳೆದ ಸಲಕ್ಕೆ ಅಂದರೆ 2009ಕ್ಕೆ ಹೋಲಿಸಿದರೆ ಬರೀ 4 ಕಡಿಮೆ. 221 2009ರಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಉಳಿದ ಪಕ್ಷಗಳ ಗೆದ್ದಿತ್ತು. ಆ ಪಕ್ಷಗಳು NDAದಲ್ಲೂ ಇರಬಹುದು, UPAದಲ್ಲೂ ಇರಬಹುದು. 4 ಅಂದರೆ 2014ರ ಚುನಾವಣೆ ಸ್ಪಷ್ಟವಾಗಿ ಕಾಂಗ್ರೆಸ್ ವಿರುದ್ಧ ನಡೆದಂಥ ಮತದಾನ. ನರೇಂದ್ರ ಮೋದಿ ಪ್ರಧಾನಿ ಆದ 2019
ಬಿಜೆಪಿ ಈ ಚುನಾವಣೆಯಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ ಅಬ್ಕಿ ಬಾರ್ 300 ಪಾರ್ ಅಂತ ಹೇಳ್ತು. ಈ ಸಲ 300ರ ಗಡಿಯನ್ನು ದಾಟಬೇಕು, ಏಕಾಂಗಿಯಾಗಿ 300ರ ಗಡಿಯನ್ನು ದಾಟಬೇಕು ಅನ್ನೋದು ಬಿಜೆಪಿಯ ಗುರಿಯಾಗಿತ್ತು. ಚುನಾವಣೆಗಳ ಮುಗಿದಾಗ 303 ರಿಸಲ್ಟ್ ಬಂದಿದ್ದು 303 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. 2014ಕ್ಕೆ ಹೋಲಿಸಿದರೆ 21 ಕ್ಷೇತ್ರಗಳು ಜಾಸ್ತಿ ಆಗಿದ್ವು ಬಿಜೆಪಿ. 2014ರಲ್ಲಿ 282 ಇದ್ದದ್ದು ಪ್ಲಸ್ 21 ಆಗಿ 303 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಬಿಜೆಪಿ. ವೋಟ್ ಶೇರ್ 6% ಜಾಸ್ತಿ ಆಗಿತ್ತು. 2014ರ ಚುನಾವಣೆ ಕಾಂಗ್ರೆಸ್ ವಿರುದ್ಧದ ಮತದಾನ, ಆದ್ದರಿಂದ 166 ಕ್ಷೇತ್ರಗಳಲ್ಲಿ ಬಿಜೆಪಿ ಹೆಚ್ಚುವರಿಯಾಗಿ ಗೆಲ್ತು. 2019ರ ಚುನಾವಣೆ ಪ್ರೋ ಇನ್ಕಂಬನ್ಸಿ, ಆಡಳಿತ ಪರ ಅಲೆಯ ಮತದಾನ, 21 ಕ್ಷೇತ್ರಗಳನ್ನು ಹಿಂದಿನ ಚುನಾವಣೆಗಿಂತ ಬಿಜೆಪಿ ಜಾಸ್ತಿ ಗಳಿಸ್ಕೊಂತು. ವೋಟ್ ಶೇರ್ ಹಿಂದಿನ ಚುನಾವಣೆ ಕಂಪೇರ್ ಮಾಡಿದ್ರೆ 6% ಬಿಜೆಪಿಗೆ ಜಾಸ್ತಿ ಆಯಿತು. ಕಾಂಗ್ರೆಸ್ 2019ರ ಚುನಾವಣೆಯಲ್ಲಿ 2014ಕ್ಕೆ ಹೋಲಿಸಿದರೆ 8 ಕ್ಷೇತ್ರಗಳನ್ನು ಜಾಸ್ತಿ ಗೆಲ್ತು, 52ಕ್ಕೆ ಬಂತು. ವೋಟ್ ಶೇರ್ 1% ಕಾಂಗ್ರೆಸ್ಸಿಗೆ ಜಾಸ್ತಿ ಆಯಿತು. ಇದರ ಕಾಂಗ್ರೆಸ್ಸು ಪ್ಲಸ್ ಆಯಿತು, ಬಿಜೆಪಿಯು ಪ್ಲಸ್ ಆಯಿತು. ನೇರ ಲಾಸ್ ಆಗಿದ್ದು ಇತರೆ ಪಕ್ಷಗಳಿಗೆ 188ಕ್ಕೆ ಬಂತು, -29 ಆಯಿತು. 6% ವೋಟ್ ಶೇರನ್ನು ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಹೊರತುಪಡಿಸಿ ಇತರೆ ಪಕ್ಷಗಳು ಗಳಿಸಿಕೊಂಡವು. ಇದು ಹಾಲಿ ಪರಿಸ್ಥಿತಿ, ಕಳೆದ ಚುನಾವಣೆಯ ಫಲಿತಾಂಶ. ಈಗ ಇನ್ನೇನು ಎಲೆಕ್ಷನ್ ಘೋಷಣೆ ಆಗುತ್ತೆ, ಇನ್ನೇನು ಚುನಾವಣೆ ನಾಳೆ ನಾಡಿದ್ರಲ್ಲಿ ಘೋಷಣೆ ಆಗುತ್ತೆ. ಈಗ ಸರ್ವೆಗಳ ಚರ್ಚೆ. ಸರ್ವೆಗಳೇನು ಹೇಳ್ತಾ ಇದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಮಾರು ಸರ್ವೆಗಳು ಬಂದಿದೆ. ಮೈತ್ರಿಕೂಟಗಳು ಸ್ಪಷ್ಟ ಆಗಿದೆ, NDA ವರ್ಸಸ್ INDA. NDAದಲ್ಲಿ 35 ಪಕ್ಷಗಳಿದ್ದರೆ INDAನಲ್ಲಿ 27 ಪಕ್ಷಗಳಿದೆ. ಫೆಬ್ರವರಿ ಮಾರ್ಚ್ನಲ್ಲಿ ನಡೆದಂಥ ಸಮೀಕ್ಷೆಗಳಿವು. ಟೈಮ್ಸ್ ನೌನ ಸಮೀಕ್ಷೆ ಇದೆ, ಇಂಡಿಯಾ ಟುಡೇ ಸಮೀಕ್ಷೆ ಇದೆ, ಇಂಡಿಯಾ TV ಸಮೀಕ್ಷೆ ಇದೆ, ಜಿ ನ್ಯೂಸ್ನ ಸಮೀಕ್ಷೆ ಇದೆ. ಫೆಬ್ರವರಿ ಮಾರ್ಚ್ನಲ್ಲಿ ಏನು ವಾತಾವರಣ ಇತ್ತು? ಅವಾಗ ಇನ್ನೂ ಕನ್ಫ್ಯೂಷನ್ಸ್ ಇತ್ತು. ಅಂದರೆ NDAದಲ್ಲಿ ಯಾವ ಪಕ್ಷಗಳಿದ್ದಾವೆ, INDAನಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಡೆದ ಸರ್ವೆ NDA 378 ಗೆಲ್ಲುತ್ತೆ. 378 ಗೆಲ್ಲುತ್ತೆ NDA ಟೈಮ್ಸ್ ನೋ ಪ್ರಕಾರ. ಇಂಡಿಯಾ ಟುಡೇ ಪ್ರಕಾರ NDA 335, ಇಂಡಿಯಾ TV ಪ್ರಕಾರ NDA 378, ಜಿ ನ್ಯೂಸ್ ಪ್ರಕಾರ 377. ಫೆಬ್ರವರಿ ಮಾರ್ಚ್ನಲ್ಲಿ ನಡೆದ ಸರ್ವೆಗಳು. ಈ ಸರ್ವೆ ಪ್ರಕಾರ INDA ಮೈತ್ರಿಕೂಟ, ಇದು ಬಿಜೆಪಿ ನೇತೃತ್ವದ ಮೈತ್ರಿಕೂಟ, ಇದು ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ. ಟೈಮ್ಸ್ ನೌ 120, ಇಂಡಿಯಾ ಟುಡೇ 166, ಇಂಡಿಯಾ TV 98, ಜಿ ನ್ಯೂಸ್ 94. ಈ ಎರಡು ಮೈತ್ರಿಕೂಟದಲ್ಲಿ ಇಲ್ಲದ ಪಕ್ಷಗಳು ಕೂಡ ಇದ್ದಾವೆ. ಅವು ಇತರೆ ಟೈಮ್ಸ್ ನೌ ಪ್ರಕಾರ 45, ಇಂಡಿಯಾ ಟುಡೇ ಪ್ರಕಾರ 42, ಇಂಡಿಯಾ TV ಪ್ರಕಾರ 67, ಜಿ ನ್ಯೂಸ್ ಪ್ರಕಾರ 72. ಎರಡು ಮೈತ್ರಿಕೂಟದಲ್ಲಿ ಇಲ್ಲದ ಪಕ್ಷಗಳು. ವೋಟ್ ಶೇರ್, ಮತಗಳಿಕೆ ಪ್ರಮಾಣ, ಇವೇ ಸರ್ವೆಗಳು. ಟೈಮ್ಸ್ ನೌ ಪ್ರಕಾರ NDA ಮೈತ್ರಿಕೂಟ 50% ಕ್ರಾಸ್ ಮಾಡುತ್ತೆ, 52%. ಇಂಡಿಯಾ ಟುಡೇ ಪ್ರಕಾರ 45%, ಜಿ ನ್ಯೂಸ್ ಪ್ರಕಾರ 43.6%. INDA ಮೈತ್ರಿಕೂಟ ಟೈಮ್ಸ್ ನೌ ಪ್ರಕಾರ 42%, NDAಗಿಂತ 10% ಕಡಿಮೆ ಇರುತ್ತೆ. ಇಂಡಿಯಾ ಟುಡೇ ಪ್ರಕಾರ 38%, ಜಿ ನ್ಯೂಸ್ ಪ್ರಕಾರ 27.7%. ಇತರೆ ಟೈಮ್ಸ್ ನೌ ಪ್ರಕಾರ ಬರೀ 6%, ಇಂಡಿಯಾ ಟುಡೇ ಪ್ರಕಾರ 17%, ಜಿ ನ್ಯೂಸ್ ಪ್ರಕಾರ 28.7%. 28.7%. ದೊಡ್ಡ ಅಂತರವನ್ನು ನೋಡ್ತೀರಿ ನೀವು ವೋಟ್ ಶೇರ್ನಲ್ಲಿ. ಪಡೆಯಲಿರುವ ಅಂತರ ತುಂಬ ದೊಡ್ಡದಿದೆ. ಇನ್ನು ಕೆಲವು ಸಂಸ್ಥೆಗಳು ಬೇರೆ ಬೇರೆ ಕಾಲಾವಧಿಯಲ್ಲಿ ಸರ್ವೆಗಳನ್ನು ಮಾಡಿವೆ, ಬೇರೆ ಬೇರೆ ಅವಧಿಯಲ್ಲಿ. ಆ ನಂಬರ್ಗಳು ಹೆಂಗೆ ಚೇಂಜ್ ಆಗ್ತಾ ಹೋದ್ವು ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಇದೆ, ಅಷ್ಟೇ ಇಂಟ್ರೆಸ್ಟಿಂಗ್. ಟೈಮ್ಸ್ ನೌನವ್ರು ಮಾಡಿದ್ದಾರೆ.
ಆಗಸ್ಟ್ನಲ್ಲಿ ಒಂದು ಸರ್ವೆ ಮಾಡಿದರು, ಅಕ್ಟೋಬರ್ನಲ್ಲಿ ಒಂದು ಮಾಡಿದರು, ಡಿಸೆಂಬರು, ಫೆಬ್ರವರಿ, ಮಾರ್ಚ್ ಬೇರೆ ಬೇರೆ ಅವಧಿಯಲ್ಲಿ ಸರ್ವೆಗಳನ್ನು ಮಾಡಿದರು. ಆಗಸ್ಟ್ ಸರ್ವೆ ಪ್ರಕಾರ NDA 311, ಅಕ್ಟೋಬರ್ನಲ್ಲಿ ಮಾಡಿದಾಗ ಕಡಿಮೆ ಆಯಿತು, NDA 307ಕ್ಕೆ ಬಂತು. ಡಿಸೆಂಬರ್ನಲ್ಲಿ ಮಾಡಿದಾಗ 329ಕ್ಕೆ ಹೋಯಿತು. ಫೆಬ್ರವರಿಯಲ್ಲಿ ಮಾಡಿದಾಗ 366, ಮಾರ್ಚ್ನಲ್ಲಿ ಮಾಡಿದಾಗ 378. 272 ಮ್ಯಾಜಿಕ್ ನಂಬರ್ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಈ ಸಂಖ್ಯೆಗಳನ್ನು ಓದಬೇಕು ನೀವು. 272 ಸ್ಥಾನಗಳನ್ನು ಪಡೆದಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಆಗಸ್ಟ್ನಲ್ಲಿ 311, ಅಕ್ಟೋಬರ್ನಲ್ಲಿ 307, ಡಿಸೆಂಬರ್ನಲ್ಲಿ 329, ಫೆಬ್ರವರಿ 366, ಮಾರ್ಚ್ನಲ್ಲಿ 378. INDIA ಮೈತ್ರಿಕೂಟ, ಕಾಂಗ್ರೆಸ್ ಅಂಡ್ ಅದರ್ಸ್, ಆಗಸ್ಟ್ನಲ್ಲಿ 172, ಅಕ್ಟೋಬರ್ನಲ್ಲಿ 175, ಡಿಸೆಂಬರ್ನಲ್ಲಿ 158, ಫೆಬ್ರವರಿಯಲ್ಲಿ 104, ಮಾರ್ಚ್ನಲ್ಲಿ 120. ಇತರೆ ಆಗಸ್ಟ್ನಲ್ಲಿ 60, ಅಕ್ಟೋಬರ್ನಲ್ಲಿ 61, ಡಿಸೆಂಬರ್ನಲ್ಲಿ 56, ಫೆಬ್ರವರಿಯಲ್ಲಿ 73, ಮಾರ್ಚ್ನಲ್ಲಿ 45. ಇತರೆ ಇದೇ ರೀತಿಯಾಗಿ ಇದು ಟೈಮ್ಸ್ ನಾವು ಬೇರೆ ಬೇರೆ ಅವಧಿಯಲ್ಲಿ ಮಾಡಿದೆ ಸಮೀಕ್ಷೆ. ಇಂಡಿಯಾ ಟುಡೇ ಅವರು ಮಾಡಿದ್ರು. ಇಂಡಿಯಾ ಟುಡೇ ಅವರು ಕಳೆದ ವರ್ಷ ಜನವರಿಯಲ್ಲೇ ಒಂದು ಮಾಡಿದ್ರು, ಕಳೆದ ವರ್ಷ ಆಗಸ್ಟ್ನಲ್ಲಿ ಒಂದು ಮಾಡಿದ್ರು, ಈಗ ಫೆಬ್ರವರಿಯಲ್ಲಿ ಒಂದು ಮಾಡಿದ್ರು. ಅದರ ಪ್ರಕಾರ ಕಳೆದ ವರ್ಷ ಜನವರಿಯಲ್ಲಿ, ಒಂದು ಕಾಲ ವರ್ಷದಿಂದ 298 ಇತ್ತು, ಆಗಸ್ಟ್ನಲ್ಲಿ 306, ಫೆಬ್ರವರಿಯಲ್ಲಿ 335. NDA BJP ನೇತೃತ್ವದ ಮೈತ್ರಿಕೂಟ. INDIA ಕಳೆದ ವರ್ಷ ಜನವರಿಯಲ್ಲಿ 153, ಆಗಸ್ಟ್ನಲ್ಲಿ 193, ಫೆಬ್ರವರಿಯಲ್ಲಿ 166. ಇತರೆ ಕೂಡ ಇದೆ. ಇದು ಇಂಡಿಯಾ ಟುಡೇ ಅವರು ಕಳೆದ ವರ್ಷ ಜನವರಿ, ಕಳೆದ ವರ್ಷ ಆಗಸ್ಟ್, ಈ ವರ್ಷ ಫೆಬ್ರವರಿಯಲ್ಲಿ ಮಾಡಿದ ಸರ್ವೆ. ಇದೇ ರೀತಿ ಇಂಡಿಯಾ ಟಿವಿ ಅವ್ರದ್ದು 2 ಸರ್ವೆಗಳಿದ್ದಾವೆ. ಇಂಡಿಯಾ ಟಿವಿ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಒಂದು, ಈಗ ಮಾರ್ಚ್ನಲ್ಲಿ ಒಂದು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇಂಡಿಯಾ ಟಿವಿ ಪ್ರಕಾರ NDA 315ರಲ್ಲಿ, ಈಗ ಅದು 378ಕ್ಕೆ ಹೋಗಿದೆ. INDIA ಮೈತ್ರಿಕೂಟ ಅಕ್ಟೋಬರ್ನಲ್ಲಿ 172ರಲ್ಲಿತ್ತು, ಈಗ 98ಕ್ಕೆ ಇಳಿದಿದೆ. ಇತರೆ 56 ಕಳೆದ ವರ್ಷ ಅಕ್ಟೋಬರ್ನಲ್ಲಿ, ಈಗ 67. ಸರ್ವೆಗಳು ಇದರ ಸಾಧ್ಯತೆಗಳಿವೆ. ಈ ಸರ್ವೆಗಳು ಒಂದು ಆಂಟಿಸಿಪೇಟರಿ ಬೇಲ್ ರೀತಿಯಲ್ಲಿ ತೆಗೆದುಕೊಳ್ತವೆ. ಈಗ ಚುನಾವಣೆ ನಡೆದರೆ ಹೆಂಗಿದೆ ಪರಿಸ್ಥಿತಿ? ಇದು ಸತ್ಯ ಅನ್ನೋದಾದರೆ ಸತ್ಯ ಯಾಕೆ, ಸುಳ್ಳು ಅನ್ನೋದಾದರೆ ಯಾಕೆ ಸುಳ್ಳು? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ, ಹಿರಿಯ ಪತ್ರಕರ್ತರು, ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಅನಿಲ್ ತಡ್ಕಲ್, ಕಾಂಗ್ರೆಸ್ ವಕ್ತಾರರು, ಮತ್ತು HN ಚಂದ್ರಶೇಖರ್, BJP ವಕ್ತಾರರು ನಮ್ಮ ನೋಡಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಚರ್ಚೆಯ ಮಾತ್ರ ಅಲ್ಲ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷಗಳ ಪರಿಸ್ಥಿತಿ ಏನೇನಿದೆ ಅನ್ನೋದನ್ನು ನೋಡೋಣ. ಒಂದು ಬ್ರೇಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.